ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪಾಕಿಸ್ತಾನ ಯಾರಿಗೆ ಗೊತ್ತು, ನಾಳೆ ಮಕ್ಕಳಿಗೆ ಹೀಗೊಂದು ದೇಶ ಇತ್ತು, ಹಿಂಗೆ ಮಾಡಬಾರ್ದನ್ನೆಲ್ಲ ಮಾಡಿ ಭಾರತದ ಕೋಪಕ್ಕೆ ಸರ್ವನಾಶ ಆಯಿತು ಅಂತ ಕತೆ ಹೇಳಬೇಕಾದ ಸ್ಥಿತಿ ಬರಬಹುದು. ನೆನ್ಪಿಟ್ಕೊಳ್ಳಿ, ಇದೇ ದಿನ ಏಪ್ರಿಲ್ 30ನೇ ತಾರೀಕು ಪಾಕಿಸ್ತಾನಕ್ಕೆ ಫೈನಲ್ ಮ್ಯಾಚ್ ಕೂಡ ಆಗಬಹುದು. ಅಂದ್ರೆ ಇದೊಂಥರ ನಾಕೌಟ್ ಇದ್ದಂಗೆ. ಪಾಕಿಸ್ತಾನದ ಭವಿಷ್ಯ ಇಲ್ಲೇ ನಿರ್ಧಾರ ಆಗಿಬಿಡುತ್ತೆ. ಒಂದು 28 ಸೆಕೆಂಡ್ನ ವಿಡಿಯೋ ಪಾಕಿಸ್ತಾನಿ ಸೇನೆಯ ಸೈನಿಕರ ತೊಡೆಯಲ್ಲಿ ನಡುಕ ಹುಟ್ಟಿಸಿದೆ. ಏನದು ವಿಡಿಯೋ? ಇವತ್ತೇ ಹೇಗೆ ಪಾಕಿಸ್ತಾನದ ಭವಿಷ್ಯ ನಿರ್ಧಾರ ಆಗುತ್ತೆ, ಯುದ್ಧ ಹೇಗೆ ನಡೆಯುತ್ತೆ, ಈ ಎಲ್ಲ ಮಾಹಿತಿಯನ್ನ ನಿಮಗೆ ಪಿನ್ ಟು ಪಿನ್ ಆಗಿ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇದು ಒಂಥರ ಕುರುಕ್ಷೇತ್ರವೇ. ಧರ್ಮ ಹಾಗೂ ಅಧರ್ಮದ ನಡುವಿನ ಯುದ್ಧ. ಯುದ್ಧ ಅಂದ್ಕೂಡ್ಲೆ ಕೇವಲ ಪಡೆಗಳಷ್ಟೇ ಮುಖ್ಯ ಅಲ್ಲ, ಅದರ ಜೊತೆಗೆ ರಾಜತಾಂತ್ರಿಕತೆ, ಈ ಡಿಪ್ಲೊಮೆಸಿ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನಮಗೆ ಶ್ರೀ ಕೃಷ್ಣ ಪರಮಾತ್ಮನೇ ತುಂಬಾ ಚೆನ್ನಾಗಿ ಬೋಧಿಸಿದ್ದಾನೆ. ವಾರ್ ಅಂಡ್ ಡಿಪ್ಲೊಮೆಸಿ, ಯುದ್ಧ ಮತ್ತು ರಾಜತಾಂತ್ರಿಕತೆ. ಯಾವಾಗ ಯುದ್ಧದ ಕಾರ್ಮೋಡ ಆಕಾಶದಲ್ಲಿ ಕಾಣಿಸುತ್ತೋ ಅದಾದ ನಂತರ ಭೂಮಿಯಲ್ಲಿ ಹರಿಯೋದು ನೆತ್ತರ ಕೋಡಿ. ಯುದ್ಧ ಮತ್ತು ರಕ್ತದ ನಡುವೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಈ ರಾಜತಾಂತ್ರಿಕತೆ. ಈ ರಾಜತಾಂತ್ರಿಕತೆ ಅನ್ನೋದು ಯಾಕಾಗಿ ನಡೆಯುತ್ತೆ? ಹಾಗೆ ನೋಡಿದ್ರೆ ಒಂದೊಂದು ದೇಶಗಳು ಒಂದೊಂದು ಕಾರಣಕ್ಕೆ ಇದನ್ನು ನಡೆಸುತ್ತೆ. ಭಾರತ ಈಗ ಇದನ್ನೇ ಮಾಡ್ತಿದೆ. ನಾವು ಪಾಕಿಸ್ತಾನಕ್ಕೆ ಹೊಡಿತಾ ಇದ್ದೀವಿ. ಯಾರು ನಮ್ಮ ಜೊತೆ ಇರ್ತಾರೆ, ಯಾರು ನಮ್ಮ ವಿರುದ್ಧ ಇರ್ತಾರೆ ಅನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಈಗ ಇಂಡಿಯಾ ಹೊರಟಿದೆ. ಯಾಕಂದ್ರೆ ನಾವು ಯುದ್ಧ ಶುರು ಮಾಡ್ತಿದ್ದೀವಿ. ಇದು ನಮ್ಮ ರಾಜತಾಂತ್ರಿಕತೆ. ಆದರೆ ಈ ಪಾಕಿಸ್ತಾನ ಏನು ಮಾಡುತ್ತೆ ನೋಡಿ, ಇದೊಂಥರ ಇಲ್ಲಿ ಕಾಣಿಸ್ತಿರೋ ನಾಯಿ ಇದೆಯಲ್ಲ, ಈ ನಾಯಿ ಇದ್ದಂಗೆ. ಹಿಂದೆ ಯಾರೋ ಚೈನ್ ಹಾಕ್ಕೊಂಡು ಹಿಡಿದಿಟ್ಕೊಂಡಿದ್ದಾಗ ಸಿಂಹದ ಎದುರು ಬಂದು ಕೂಗುತ್ತೆ. ಅದೇ ಚೈನು ಬಿಡ್ತಿದ್ದಾಗೆ ತೆಪ್ಪಗಾಗ್ಬಿಡುತ್ತೆ. ಈಗಲೂ ನೋಡಿ, ಯುದ್ಧ ಅಂದ ತಕ್ಷಣ ಸಿಕ್ಕವರ ಕಾಲನ್ನ ಹಿಡಿದುಕೊಂಡು ಬೇಡ್ಕೊಳ್ತಿದೆ, ಏನಾದರೂ ಮಾಡಿ ಯುದ್ಧ ನಿಲ್ಲಿಸಿ ಅಂತ. ಇರಾನನ್ನು ಕರೆದುಕೊಂಡು ಬಂದರೂ ವರ್ಕೌಟ್ ಆಗಲಿಲ್ಲ. ಈಗ ಪಾಕಿಸ್ತಾನದ ಪ್ರಧಾನಿ ಮತ್ತೆ ನಾವು UN ಸೆಕ್ರೆಟರಿ ಕಾಲ್ ಮಾಡಿದ್ದೆ, ನಾವು ಶಾಂತಿಯನ್ನು ಬಯಸ್ತೀವಿ ಅಂತ ಪ್ರಾಣ ಭಿಕ್ಷೆ ಬಿಡ್ತಿದ್ದಾನೆ. ಭಾರತದ ರಾಜತಾಂತ್ರಿಕತೆಗೂ ಪಾಕ್ ರಾಜತಾಂತ್ರಿಕತೆಗೂ ಇರೋ ವ್ಯತ್ಯಾಸ ಇದು. ಈ ವಿಷಯ ಪಕ್ಕಕ್ಕಿಡೋಣ. ಈಗ ಈ ಯುದ್ಧ ಏನಾದರೂ ನಡೆದ್ರೆ ಅದರ ಚಿತ್ರಣ ಹೇಗಿರಲಿದೆ, ಯುದ್ಧದ ತಯಾರಿ ಹೇಗಾಗ್ತಿದೆ, ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಮೋದಿ ಜೊತೆ ಸುಮಾರು 40 ನಿಮಿಷ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ತುಂಬಾನೇ ಕಡಿಮೆ ಟೈಮಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ಗಳು ಕೂಡ ಇದ್ರು. 28 ಸೆಕೆಂಡ್ ವಿಡಿಯೋ ಕೂಡ ಇದರಲ್ಲಿ ರಿಲೀಸ್ ಆಗುತ್ತೆ. ಓನ್ಲಿ ವಿಡಿಯೋ, ನೋ ಆಡಿಯೋ. ಈ ಮೀಟಿಂಗ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಭಾರತೀಯ ಸೇನೆ ಹಾಗೂ ಜಮ್ಮು ಕಾಶ್ಮೀರದ ಪೊಲೀಸರು ಎಲ್ಲರೂ ಸೇರಿಕೊಂಡು ಪ್ರತೀಕಾರ ತೀರಿಸ್ಕೊಳ್ತಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ವೀಕ್ಷಕರೇ, ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ದುರಂತ ಸಂಭವಿಸುತ್ತೆ. ಅದರ ನೆಕ್ಸ್ಟ್ ಡೇನೆ CCS ಅಂದರೆ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಆಗುತ್ತೆ. ಇದರಲ್ಲಿ ಮೋದಿಜಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಹಾಗೂ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಇವರೆಲ್ಲ ಪಾಲ್ಗೊಂಡಿದ್ರು. ಜೊತೆಗೆ NSA ಕೂಡ ಇದರ ಒಂದು ಭಾಗ, ಅವರು ಕೂಡ ಇಲ್ಲಿ ಪಾಲ್ಗೊಳ್ತಾರೆ. ವಿಷಯ ಏನಂದ್ರೆ 29ನೇ ತಾರೀಕು ಮತ್ತೆ ಈ ಮೀಟಿಂಗ್ ನಡೆಯುತ್ತೆ. ಇಷ್ಟು ಕಡಿಮೆ ಅಂತರದ ಅವಧಿಯಲ್ಲಿ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಮಾಡಲಾಗುತ್ತೆ. ಯಾಕಂದ್ರೆ ಭಾರತದ ಬಳಿ ಈಗ ಸಮಯ ಇಲ್ಲ. ಮೋದಿಜಿ ಕೂಡ ಅದನ್ನೇ ಹೇಳ್ತಾರೆ. हमारे पास समय सीमित है, लक्ष्य बड़े हैं. ನೀವು ಅಂದ್ಕೊಳ್ಬಹುದು ಇಷ್ಟೊಂದು ಮೀಟಿಂಗ್ ಯಾಕೆ ಅಂತ. ಮೊದಲ ಮೀಟಿಂಗ್ನಲ್ಲಿ ಮೋದಿ ಅವರು ಎಲ್ರಿಗೂ ಒಂದು ಹೋಮ್ ವರ್ಕ್ ಅನ್ನು ಕೊಟ್ಟಿದ್ರು. ನೀವು ಯಾವ ರೀತಿಯಾದ ಕೆಲಸ ಮಾಡಬೇಕು ಅನ್ನೋ ಪ್ಲಾನಿಂಗ್ ಅನ್ನು ಕೊಡಲಾಗಿತ್ತು. 30ನೇ ತಾರೀಕು ಅಂದರೆ ಇವತ್ತು ಮತ್ತೆ ಇದೇ ಥರ ಮೀಟಿಂಗ್ ನಡೆಯುತ್ತೆ.
ಅದರಲ್ಲಿ ಮೊದಲ CCS ಮೀಟಿಂಗ್ನಲ್ಲಿ ನಡೆದಿದ್ದರ ಪ್ರೋಗ್ರೆಸ್ ಏನು ಅನ್ನೋದನ್ನು ಡಿಸ್ಕಸ್ ಮಾಡಲಾಗುತ್ತೆ. ಮೋದಿ CCS ಮೀಟಿಂಗ್ ತಗೋತಾರೆ, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಮೀಟಿಂಗ್ ಕೂಡ ತಗೊಳ್ತಾರೆ, ಕ್ಯಾಬಿನೆಟ್ ಎಕನಾಮಿ ಅಫೇರ್ಸ್ ಮೀಟಿಂಗ್ ಕೂಡ ತಗೊಳ್ತಾರೆ. ಈ ಮೀಟಿಂಗ್ ನಲ್ಲಿ RBI ಮತ್ತು ಫೈನಾನ್ಸ್ ಮಿನಿಸ್ಟರ್ ಕೂಡ ಪಾಲ್ಗೊಳ್ತಾರೆ. ಇವರೆಲ್ಲ PM ಸ್ಟಾಕ್ ಮಾರ್ಕೆಟ್ ಡೌನ್ಫಾಲ್, ಬೆಲೆ ಏರಿಕೆ ಹಾಗೂ ಯುದ್ಧಕ್ಕೆ ಹಾಗೂ ಖರ್ಚಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಎವ್ರಿಥಿಂಗ್ ವಿಲ್ ಡಿಸ್ಕಸ್. ಯಾಕಂದ್ರೆ ನಾಳೆ ತುಂಬ ಹೆವಿದೆ. ಸೊ ಇದು ಸಿದ್ಧತೆ ಅಷ್ಟೇ. ನೆನಪಿರಲಿ, ಯಾವಾಗ ಒಂದು ಹೆಜ್ಜೆ ಸಿಂಹ ಹಿಂದೆ ಹಿಡುತ್ತೋ ಆಗ ಬೇಟೆ ಆಡೋಕೆ ಅಥವಾ ಜೋರಾಗಿ ಓಡೋಕೆ ಜಾಗವನ್ನು ರೆಡಿ ಮಾಡ್ಕೊಳ್ತಾ ಇದೆ ಅನ್ನೋ ಅರ್ಥ. ಈ ಸಲ ಬೇಟೆ ದೊಡ್ಡದಿದೆ, ಸಮಯ ಕಡಿಮೆ ಇದೆ. ಪಾಕಿಸ್ತಾನದ ಪ್ರಧಾನಿ ಈಗ ಅದರಲ್ಲಿ ನಮ್ದು ಏನು ಪಾತ್ರ ಇಲ್ಲ ಅಂತ ಹೇಳೋಕೆ ಶುರು ಮಾಡ್ಕೊಂಡಿದ್ದಾನೆ. ಆದರೆ ಇದೇ ಪಾಕಿಸ್ತಾನದ ಪ್ರಧಾನಮಂತ್ರಿ ಟರ್ಕಿಗೆ ಹೋದಾಗಲೇ ಈ ಪಹಲ್ಗಾಮ್ನಲ್ಲಿ ದಾಳಿಯಾಗುತ್ತೆ. ಹಾಗಾದರೆ ಪಾಕ್ PM ಶಹಬಾಜ್ ಶರೀಫ್ಗೆ ಈ ವಿಷಯ ಮೊದಲೇ ತಿಳಿದಿತ್ತ? ISI ಹಾಗೂ ಪಾಕ್ ಆರ್ಮಿ ಎಲ್ಲವನ್ನ ಹೇಳಿದ್ರ? ಅದಕ್ಕಾಗಿ ಅವರು ಟರ್ಕಿಗೆ ಹೋದ್ರ? ವಿಷಯ ತುಂಬ ಇದೆ. ಇನ್ನೂ ಒಂದು ಅನುಮಾನ ಇದೆ. ಈ ದುರಂತ ಆದಮೇಲೆ ಭಾರತ ಯುದ್ಧಕ್ಕೆ ಬಂದರೆ ನಾವೇನು ಮಾಡಬೇಕು ಅಂತ ಟರ್ಕಿಯಿಂದ ಸಲಹೆ ಕೇಳೋದಕ್ಕೇನಾದರೂ ಹೋಗಿದ್ರಾ? ಇದ್ರೂ ಇರಬಹುದು. ನಿಮಗೆ ನೆನಪಿರಲಿ, ಟರ್ಕಿ ಏನಿದೆ ಇದು ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನದ ಪರ ನಿಂತಿದೆ. ಕೇವಲ ಇಸ್ಲಾಮಿಕ್ ಅನ್ನೋ ಫ್ಯಾಕ್ಟರ್ ಅಷ್ಟೇ. ಟರ್ಕಿಗೆ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡೋದಕ್ಕೆ ಬೇರೆ ಯಾವ ರೀಸನ್ನೂ ಇಲ್ಲ. ಭಾರತ ಮೀಟಿಂಗ್ ನಡೆಸ್ತಾನೆ ಇದೆ, ಆದರೆ ಏನೂ ಆಗ್ತಾನೆ ಇಲ್ವಲ್ಲ ಅಂತ ಕೆಲವರು ಅಂದ್ಕೊಳ್ಬಹುದು. 6-7 ದಿನ ಆಯಿತು, ಇನ್ನೂ ಏನೂ ಆಗಲಿಲ್ಲ, ಬರೀ ಮೀಟಿಂಗ, ಯುದ್ಧ ಅಂತಿದ್ದಾರೆ, ಎಲ್ಲಿ ಯುದ್ಧ ಅಂತ ಕೆಲವರು ಕೇಳಬಹುದು. ಹಾಗಾದರೆ ಆಕ್ಷನ್ ಯಾವಾಗ? ಹೇಳ್ತೀನಿ ಕೇಳಿ. ಆಫ್ಘಾನ್ ತಾಲಿಬಾನ್ ಜೊತೆ ಭಾರತ ಮಾತುಕತೆ ನಡೆಸುತ್ತೆ. ತಾಲಿಬಾನ್ ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ತಾಲಿಬಾನ್ನ ಹೆಚ್ಚಿನ ಆರ್ಮಿ ಎಲ್ಲಿದೆ ನೋಡಿದ್ರೆ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ಬಾರ್ಡರ್ನಲ್ಲಿದೆ. ಅದೇ ರೀತಿ ಪಾಕಿಸ್ತಾನದ ಸೇನೆಯು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅದೇ ಬಾರ್ಡರ್ನಲ್ಲಿಯೇ ಇದೆ. ಆದರೆ ಈಗ ಯುದ್ಧ ಘೋಷಣೆ ಆದಮೇಲೆ ಏನಾಗುತ್ತೆ? ತಾಲಿಬಾನ್ ಬಾರ್ಡರ್ನಲ್ಲಿರುವಂತಹ ಸೈನಿಕರಲ್ಲಿ ಏನಿಲ್ಲ ಅಂದರೂ 60% ಸೇನೆ ಭಾರತದ ಗಡಿ ಕಡೆ ಬಂದೇ ಬಿಡುತ್ತೆ. ಆಗ ತಾಲಿಬಾನ್ ಸುಮ್ಮನೆ ಬಿಟ್ಟುಬಿಡುತ್ತಾ? ದೀಪಾವಳಿ ಶುರು ಮಾಡ್ಕೊಳ್ಳುತ್ತೆ. ಎಷ್ಟಾದರೂ ಇವರೇ ಹುಟ್ಟಿಸಿದ ಮಕ್ಕಳಲ್ವೇ? ಜಸ್ಟ್ ಇಮ್ಯಾಜಿನ್ ಪಾಕಿಸ್ತಾನ ಸೇನೆಯ ಕತೆ ಹೇಗಾಗುತ್ತೆ ಅಂತ. ಅಪ್ಪಚ್ಚಿ ಆಗಿಬಿಡ್ತಾರೆ. ಅಲ್ಲಿ ಹೋಗೋದಾ ಇಲ್ಲಿ ಹೋಗೋದಾ ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ. ತಾಲಿಬಾನನ್ನು ಕಂಟ್ರೋಲ್ ಮಾಡೋಕೆ ಹೋದರೆ ಭಾರತ ಡಮ್ ಅನ್ಸ್ಬಿಡುತ್ತೆ. ಇತ್ಲಾಗ್ ಬಂದರೆ ತಾಲಿಬಾನಿಗಳು ಅವತ್ತು ಆಫ್ಘಾನ್ನಲ್ಲಿ ಮಾಡ್ದಂಗೆ ಪ್ರಧಾನಿ ಶಹಬಾಜ್ ಹಾಗೂ ಮುನೀರನ ಮನೆ ಮತ್ತು ಆಫೀಸಿನ ಒಳಗೆ ನುಗ್ಗಿ ಮಜಾ ಮಾಡ್ಕೊಂಡು ಕೂತ್ಬಿಡ್ತಾರೆ. ಇದರ ಮಧ್ಯೆ ಬಲೂಚಿಗಳು ನಿಧಾನಕ್ಕೆ ಅಟೋಮ್ ಬಾಂಬ್ ತೆಗೆದು ಪಾಕ್ ಸೇನೆಯ ಮೇಲೆ ಹಾಕಿಬಿಟ್ಟಿರ್ತಾರೆ. ಇದರ ಜೊತೆ ನಮ್ಮ ನೌಕಾಪಡೆ INS ವಿಕ್ರಾಂತ್, ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ ಎನಿ ಟೈಮ್ ಎನಿವೇರ್ ಎನಿ ಹೌ ಅಂತ ಸಬ್ಮೆರೀನ್, ಡೆಸ್ಟ್ರಾಯರ್, ಡ್ರೋನ್ ಇಟ್ಕೊಂಡು ಕಾಯ್ತಾ ಇದೆ. ಹೆಂಗೆ ತಾನೇ ತಡ್ಕೊಬೇಕು ಆ ಜೀವ? ಇದನ್ನೆಲ್ಲ ನೋಡ್ತಾ ಇದ್ರೆ 1971ರ ಯುದ್ಧದ ಸಮಯ ನೆನಪಾಗುತ್ತೆ. ಅವತ್ತು ಕರಾಚಿ ಬಂದರಿಗೆ ಇಂಡಿಯನ್ ಆರ್ಮಿ ಬೆಂಕಿ ಹಾಕಿದ್ದು ನೆನಪಾಗುತ್ತೆ. ಅಲ್ಲಿಗೆ ಅವತ್ತು ಮಿಸೈಲ್ ಬಿಟ್ಟು ಆಯಿಲ್ ಡಂಪ್ಸನ್ನೇ ಸುಟ್ಟು ಬಿಟ್ಟಿದ್ರು. ವಾರ ಕಳೆದ್ರು ಕೂಡ ಡಂಪ್ಸ್ನಲ್ಲಿ ಹಾಗೆ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಈಗಲೂ ಆಯಿಲ್ ಡಂಪ್ಸ್ಗಳನ್ನು ಪಾಕ್ ಅಲ್ಲೇ ಇಟ್ಟಿದೆ. ಕರಾಚಿ ಮೊದಲು ಸುಟ್ಟಿತ್ತು, ಈಗ ಮತ್ತೊಮ್ಮೆ ಸುಡುತ್ತೆ. ಇದರ ಮಧ್ಯೆ ಪಾಕ್ ಮೀಡಿಯಾ ನಮಗೆ ಟರ್ಕಿ ಅವರು ಶಸ್ತ್ರಾಸ್ತ್ರವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಕತೆ ಹೊಡಿತಾ ಇದೆ. ಪಾಕಿಸ್ತಾನದ ಜನತೆ ಈ ಸುಳ್ಳು ಸುದ್ದಿಯನ್ನು ಕೇಳಿಕೊಂಡು ಖುಷಿಯಾಗಿ ಕುಣಿದೇ ಬಿಟ್ರು. ಆದರೆ ಈಗ ಸ್ವತಃ ಟರ್ಕಿಯೇ ಇದನ್ನು ನಿರಾಕರಿಸಿದೆ. ಪ್ಲೇನ್ ಬಂದಿದ್ದು ನಿಜ, ಬಟ್ ಫ್ಯೂಯಲ್ ತುಂಬಿಸ್ಕೊಳ್ಳೋದಕ್ಕೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ. ಪಾಕಿಸ್ತಾನ ಈಗ ಏಕಾಂಗಿ, ನಾನಮ್ಮ, ನನಗೆ ಯಾರೂ ಇಲ್ಲಮ್ಮ ಅಂತ ಕಣ್ಣೀರಿಟ್ಕೊಂಡು ಕೂತಿದೆ. ಟೈಮ್ ಜಾಸ್ತಿ ಇಲ್ಲ. ಯಾರಿಗೆ ಗೊತ್ತು, ಇದೇ ದಿನ ರಾತ್ರಿ ಪಾಕ್ ಅನ್ನೋ ಚಾಪ್ಟರೇ ಮುಗಿದ್ರೂ ಮುಗಿಬಹುದು. ಕಾದ್ ನೋಡೋಣ.
ವೀಕ್ಷಕರೇ, ಪಾಕಿಸ್ತಾನದ ಈ ಸ್ಥಿತಿ ನೋಡಿ ನಿಮಗೇನು ಅನ್ನಿಸ್ತಾ ಇದೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯುದ್ಧ ಶುರುವಾದರೆ ಪಾಕಿಸ್ತಾನವನ್ನು ಭಾರತ ಎಷ್ಟು ದಿನದಲ್ಲಿ ಮುಗಿಸ್ಬೋದು ಅದನ್ನು ಕಮೆಂಟ್ ಮಾಡಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.